ಹಾಯ್, ನಿನ್ನ ಜೊತೆ ನನ್ನ ಕತೆ ಧಾರಾವಾಹಿಯ ಮುಂದಿನ ಸಂಚಿಕೆಯನ್ನು ತಿಳಿಸ್ತಾ ಹೋಗ್ತೀನಿ. ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ. ಟಿವಿಗೂ ಮುಂಚೆ ನೋಡಿ ನಿನ್ನ ಜೊತೆ ನನ್ನ ಕತೆ ಸೀರಿಯಲ್. ಹಾಗೆ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂದರೆ, ಇಲ್ಲಿ ಅಜಿತ ಇದ್ದನು ತನ್ನ ತಾಯಿ ಜೀವ ಉಳಿಸ್ಬೇಕು, ನನ್ನ ತಾಯಿ ಹೇಗಾದರೂ ಮಾಡಿ ವಾಸಿ ಆಗಲೇಬೇಕು, ನನ್ನ ತಾಯಿ ಮುಂಚೆ ಥರ ಅಜಿತ ಅಜಿತ ಅಂತ ಅಂದ್ಬಿಟ್ಟು ಯಾವಾಗಲೂ ನಮ್ಮನ್ನ ಕೂಗ್ತಾ ಇರಬೇಕು ಅಂತ ಅಂದ್ಬಿಟ್ಟು ಅಜಿತ ತುಂಬಾ ಪ್ರಯತ್ನ ಪಡ್ತಾನೆ. ಹಾಗೆ ಗುರುಗಳು ಹೇಳಿರ್ತಾರೆ ಭಿಕ್ಷೆಯನ್ನು ಬೇಡಿ ಹಾಗೆ ತನ್ನ ಕೈಯಾರನೆ ಪ್ರಸಾದ ಮಾಡೋಣ ಅಂತ ಅಂದ್ಬಿಟ್ಟು ಪ್ರಸಾದನೂ ಸಹಿತ ಇಲ್ಲಿ ಭೂಮಿನೇ ಸಹಿತ ರೆಡಿ ಮಾಡ್ತಾಳೆ. ಅದು ಅಜಿತನಿಗೆ ಗೊತ್ತಿಲ್ಲದೇನೆ. ಹಾಗೆ ಇಲ್ಲಿ ಪಲ್ಲವಿ ಅಕ್ಕ ಅದನ್ನ ಮುಚ್ಚಿಟ್ಟು ಇಲ್ಲಿ ಪ್ರಸಾದನ ನೈವೇದ್ಯ ಮಾಡೋದಕ್ಕೋಸ್ಕರ ರೆಡಿ ಮಾಡ್ತಾಳೆ. ಆದರೆ ಅಜಿತನಿಗೆ ತುಂಬಾ ಡೌಟ್ ಬರ್ತಿದೆ, ಇಲ್ಲ ಇಲ್ಲೇನೋ ಮಿಸ್ ಆಗ್ತಾ ಇದೆ, ಈ ಪ್ರಸಾದ ಭೂಮಿ ಮಾಡಿದ ಥರ ಇದೆಯಲ್ಲ ಅಂತ ಅಂದ್ಬಿಟ್ಟು ಇಲ್ಲಿ ಅಜಿತನಿಗೆ ಅನುಮಾನ ಬರುತ್ತೆ. ಆದರೆ ಇಲ್ಲ, ಯಾವುದೇ ಕಾರಣಕ್ಕೂ ಇಲ್ಲಿ ಭೂಮಿ ಬಂದಿಲ್ಲ, ಇದನ್ನೆಲ್ಲ ಮಾಡಿದ್ದು ನಾನೇ ಅಂತ ಅಂದ್ಬಿಟ್ಟು ಇಲ್ಲಿ ಪಲ್ಲವಿ ಹೇಳ್ತಾಳೆ. ಅವಾಗ ಸರಿ, ಆದಷ್ಟು ಬೇಗ ಹೀಗೆ ಕಾತ್ಕೊಂಡು ಕೂತ್ರೆ ಆಗೋದಿಲ್ಲ, ನಾವು ಆದಷ್ಟು ಬೇಗ ದೇವ್ರ ಪ್ರಸಾದ ಕೊಟ್ಬಿಟ್ಟು ಹಾಗೆ ಜನಗಳಿಗೆಲ್ಲ ಪ್ರಸಾದನ ಹಂಚ್ಬಿಟ್ಟು ನಾವು ಆದಷ್ಟು ಬೇಗ ಸಂಗೀತನ ನೋಡೋಕೆ ಹೋಗೋಣ ಅಂತ ಅಂದ್ಬಿಟ್ಟು ಮಾತಾಡ್ಕೊತಾರೆ. ಅವಾಗ ಸರಿ ಅಂತ ಅಂದ್ಬಿಟ್ಟು ಅಜಿತ ಹಾಗೆ ಮನೆಯವರೆಲ್ಲ ಆ ಪ್ರಸಾದನ ತಗೊಂಡು ದೇವಸ್ಥಾನ ಒಳಗಡೆ ಹೋಗ್ತಾರೆ. ಆದರೆ ಭೂಮಿ ಇದ್ದಳು, ಅಯ್ಯೋ ನನ್ನ ಸಾಹೇಬರು ನನ್ನನ್ನು ನಂಬಲ್ಲ, ನನ್ನ ಸಾಹೇಬರು ನನ್ನ ಮುಖ ನೋಡೋದಕ್ಕೆ ಅವ್ರಿಗೆ ಇಷ್ಟ ಇಲ್ಲ ಅನಿಸುತ್ತೆ, ನಾನು ಇಲ್ಲಿರೋದು ಸರಿ ಇಲ್ಲ, ನಾನು ಈಗ ಹೇಗೋ ನನ್ನ ಕೈಯಾರಯ್ಯ ಪ್ರಸಾದನ ಮಾಡಿಕೊಟ್ಟಿದ್ದೀನಿ, ಹೇಗೋ ನಮ್ಮ ಅತ್ತೆ ವಾಸಿ ಆದರೆ ಅಷ್ಟೇ ಸಾಕು ಅಂತಂದ್ಬಿಟ್ಟು ಭೂಮಿ ಇದ್ದಳು ನಾನು ಇಲ್ಲಿಂದ ಹೊರಟು ಹೋಗೋದೆ ಒಳ್ಳೆಯದು ಅಂತ ಅಂದ್ಬಿಟ್ಟು ಹೊರಗಡೆ ಬರ್ತಾಳೆ. ಹಾಗೆ ಬಾಗಿಲು ಕಾಯ್ದಳು ಭೂಮಿ, ಇನ್ನೊಂದ್ಸಲ ಯೋಚನೆ ಮಾಡು, ನೀನು ಊರು ಬಿಟ್ಟು ಹೋಗಲೇಬೇಕಾ, ಅದ್ರ ಬದಲಿಗೂ ಇಲ್ಲೇ ಎಲ್ಲೋ ಅವ್ರಿಗೆ ಕಣ್ಣಿಗೆ ಕಾಣದೇ ಇದ್ರೆ ಚೆನ್ನಾಗಿರುತ್ತಲ್ಲ ಅಂತ ಅಂದ್ಬಿಟ್ಟು ಇಲ್ಲಿ ಭಾಗ್ಯ ಕೇಳ್ತಾರೆ. ಅಕ್ಕ, ನಾನು ಒಂದು ಸಲ ಡಿಸೈಡ್ನ ಮಾಡಿದ್ರೆ ಅದು ಯಾವುದೇ ಕಾರಣಕ್ಕೂ ಬಿಡಲ್ಲ, ಪ್ಲೀಸ್ ಬಾ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಅದೇ ಹೋಗ್ಬೇಕಾದ್ರೆ ಅಲ್ಲೊಬ್ಬ ಜೋಗ್ತಿ ಇದ್ದಳು ಒಂದು ಹುಡುಗಿನ ಕೂರಿಸ್ಕೊಂಡ್ಬಿಟ್ಟು, ನೀನು ಪ್ರೀಸ್ತಾ ಇರೋ ಹುಡುಗ ಸರಿ ಇಲ್ಲ, ಅವನ್ನ ಮದುವೆ ಆಗಬೇಡ, ನೀನು ಸತ್ತೋಗ್ಬಿಡ್ತೀಯಾ, ನಿನ್ನ ಜೀವ ನೀವೇ ಕಳ್ಕೊತೀಯ ಅಂತ ಅಂದ್ಬಿಟ್ಟು ಸುಳ್ಳಾಗಿ ಹೇಳ್ತಿರ್ತಾಳೆ. ಅದನ್ನು ಭೂಮಿ, ಹೌದಲ್ಲ ನನಗೂ ಈ ಜೋಗ್ತಿಯನ್ನೇ ಅಲ್ಲ ಹೇಳಿದ್ದು, ನನ್ನಿಂದ ನನ್ನ ಸಾಹೇಬ್ರಿಗೆ ಆಪತ್ತಿದೆ ಅಂತಂದ್ಬಿಟ್ಟು ಅಲ್ಲಿ ಹೇಳೋದನ್ನು ಸಹಿತ ಇಲ್ಲಿ ಭೂಮಿ ಕೇಳಿಸ್ತಾ ನಿಂತ್ಕೊಂಡಿರ್ತಾಳೆ. ಅವಾಗ ಆ ಹುಡುಗಿ, ಹೌದಾ, ಹಾಗಾದ್ರೆ ನನ್ನ ಹುಡುಗ ಅಂದರೆ ನಾನು ಇಷ್ಟಪಡ್ತಿರೋ ಹುಡುಗನ ನಾನು ಮರ್ತು ಬಿಡ್ತೀನಿ, ಅವ್ನು ಮದುವೆ ಆಗಲ್ಲ ಅಂತ ಹೇಳಿ ಅಲ್ಲಿಂದ ಎದ್ದು ಹೋಗ್ತಾಳೆ. ಅಷ್ಟೊತ್ತಿಗೆ ಅಲ್ಲಿಗೆ ಅಜಿತ ಬರ್ತಾನೆ. ಅವಾಗ ಒಂದು ನಿಮಿಷ ನಿಂತ್ಕೊಳ್ಳಿ, ನನ್ನ ಜಾತಕನೂ ಸಹಿತ ಸ್ವಲ್ಪ ಹೇಳ್ತೀರಾ ಅಂದಾಗ, ಫಸ್ಟು ನೀವು ಏನೇ ಹೇಳೋಕ್ಕಿಂತ ಮುಂಚೆ ನಾನು ನನ್ನ ಬಗ್ಗೆ ಹೇಳ್ತೀನಿ ಅಂತ ಅಂದ್ಬಿಟ್ಟು ಅಜಿತ ಇದ್ದನು, ನಾನು ಪೊಲೀಸ್ ಇನ್ಸ್ಪೆಕ್ಟರ್, ಹಾಗೆ ನನಗೇನು ಗೊತ್ತಾ, ಕಳ್ಳರು ಕಂಡ್ರೂ ಸಹಿತ ಇಷ್ಟ ಆಗುತ್ತೆ, ಯಾಕೆ ಅಂದರೆ ಅವ್ರು ಹೊಟ್ಟೆ ಪಾಟಿ ದುಡ್ಕೊಂಡಿದ್ದಾರೆ ಬಿಡು ಅನ್ನಿಸುತ್ತೆ, ಆದರೆ ನಂಬಿಕೆ ದ್ರೋಹ, ಜನಗಳಿಗೆ ಮೋಸ ಮಾಡೋದು, ದುಡ್ಡು ಹೊಡ್ಕೊಂಡು ತಿನ್ನೋದು, ಹಾಗೆ ಸುಮ್ಮನೆ ಮೋಸ ಸಲ್ಲದನ್ನೆಲ್ಲ ಹೇಳಿ ಅವ್ರ ತಲೆಗೆ ತುಂಬೋದು, ಇಂಥವ್ರನ್ನೇನಾದರೂ ನನಗೆ ಕಂಡ್ರೆ ಮಾತ್ರ ನನಗೆ ಅದು ಎಲ್ಲಿಲ್ಲದ ಕೋಪ ಬರುತ್ತೆ ಏನೋ ಗೊತ್ತಿಲ್ಲ, ಅಂಥವ್ರನ್ನ ಕಂಡ್ರೆ ನಾನು ಮಾತ್ರ ಕಂಬಿ ಎಣ್ಸೋ ಥರ ಮಾಡ್ತೀನಿ ಅಂತ ಅಂದ್ಬಿಟ್ಟು ಇಲ್ಲಿ ಅಜಿತ ಬೈಯೋದಕ್ಕೆ ಶುರುವಾಗ್ತಾನೆ. ಆದರೆ ಆ ಜೋಗ್ತಿಗೆ ಸಖತ್ ಭಯ ಆಗುತ್ತೆ. ಅಯ್ಯೋ ದೇವ್ರೆ, ಇದೇನು ಹೀಗೆ ಹೇಳ್ತಿದ್ದಾನಲ್ಲ ಅಂದಾಗ, ನೀ ಕರೆಕ್ಟಾಗಿ ಹೇಳಿ, ಆ ಹುಡುಗಿಗೆಲ್ಲ ಜಾತಕ ಹೇಳಿದ್ರಲ್ಲ, ಅವಳು ನಿಜವಾಗ್ಲೂ ಒಂದು ಹುಡುಗನ ಇಷ್ಟಪಡ್ತಿದ್ದಾಳೆ ಅಂದಾಗ, ಹೌದು ಅಂದಾಗ, ಸರಿ ಆ ಹುಡುಗನ ಅವಳು ಮದುವೆ ಆದರೆ ಸತ್ತೋಗ್ತಾಳ ಅಂದರೆ ಹೌದು ಅಂದಾಗ, ಸರಿ ನಿಜವಾಗ್ಲೂ ಸತ್ತೋಗ್ತಾಳ ಅಂದಾಗ, ಹಾಂ ಅಂದಾಗ, ನೀನು ಸುಳ್ಳು ಹೇಳ್ತಾ ಇದೀಯ ಅಂತ ನನಗೆ ಗೊತ್ತು, ಯಾಕೆ ಈ ಥರ ಎಲ್ಲ ಮಾಡ್ತಾ ಇದೀಯ ಅಂತ ಅಂದ್ಬಿಟ್ಟು ಅಜಿತ ಬೈತಾನೆ. ಅವಾಗ ಇಲ್ಲ ತಪ್ಪಾಯಿತು, ನಾನು ಇನ್ನೊಂದ್ಸಲ ಈ ಥರ ಮಾಡಲ್ಲ ಅಂದರೆ, ಅವ್ರ ತಾಯಿ ನನ್ನ ಮಗಳು ಯಾವುದೋ ಹುಡುಗನ ಇಷ್ಟಪಡ್ತಿದ್ದಾಳೆ, ನಾವು ಎಷ್ಟು ಹೇಳಿದ್ರು ಕೇಳ್ತಿಲ್ಲ, ಅದಕ್ಕೋಸ್ಕರ ದೇವಸ್ಥಾನ ಕರ್ಕೊಂಬರ್ತೀನಿ, ಈ ಥರ ನೀವು ಹೇಳಿ ಅಂತ ಅಂದ್ಬಿಟ್ಟು ನನಗೆ ಹಣನ ಕೊಟ್ಟರು ಅಂತ ಅಂದ್ಬಿಟ್ಟು ಆ ಜೋಗ್ತಿ ಹೇಳ್ತಾಳೆ. ಅವಾಗ ಭೂಮಿ ಸಹಿತ ಆ ಸುದ್ದಿನ ಕೇಳಿ, ಅಯ್ಯೋ ದೇವ್ರೆ, ನನ್ನ ಲೈಫಲ್ಲಿ ಯಾಕೆ ಹೀಗಾಗಿರ್ಬೇಡ, ನನಗೂ ಅವತ್ತು ಆ ಜೋಗ್ತಿ ಹೇಳಿ ಸುಳ್ಳೇ ಆಗಿರ್ಬೋದಲ್ಲ ಅಂತ ಅಂದ್ಬಿಟ್ಟು ಭೂಮಿಗೆ ಅವಾಗ ಫ್ಲ್ಯಾಶ್ ಆಗುತ್ತೆ. ಇನ್ನೊಂದು ಸಲ ಈ ತಪ್ಪನ್ನ ಮಾಡಬೇಡ ನೋಡು ಅಂದಾಗ, ಆಯಿತು, ನಾನು ಹೊಟ್ಟೆಪಾಡಿಗೋಸ್ಕರ ನಾನು ಈ ಥರ ಸುಳ್ಳನ್ನೆಲ್ಲ ಹೇಳಿ ನನ್ನ ಜೀವನ ಮಾಡ್ತಾಯಿದ್ದೆ, ಇನ್ನೊಂದು ಸಲ ಈ ಥರ ಮಾಡೋದಿಲ್ಲ ಅಂತ ಅಂದ್ಬಿಟ್ಟು ಆ ಜೋಗ್ತಿ ಹೇಳ್ತಾಳೆ. ಅವಾಗ ಅಜಿತ ಇದ್ದನು, ನೋಡಿ ಇದೇ ಫಸ್ಟು ಇನ್ನೊಬ್ರ ಜೊತಕ ದುಡ್ಡನ್ನ ಇಸ್ಕೊಂಡು ತಿನ್ನಬೇಕು, ಇಲ್ಲ ಅಂತ ಹೇಳ್ತಿಲ್ಲ, ಆದರೆ ಕಷ್ಟಪಟ್ಟು ಅಥವಾ ಏನೋ ಒಂದು ಮಾಡ್ತೀರಾ, ಆದರೆ ಈ ಥರ ಸುಳ್ಳು ಹೇಳಿ ಇನ್ನೊಬ್ರಿಗೆ ಮೋಸ ಮಾಡಿ ಅವ್ರ ಮನಸ್ಸಲ್ಲಿ ಏನೋ ಕೆಟ್ಟದನ್ನು ಭಾವನೆ ಹುಟ್ಟಿಸ್ಬಿಟ್ಟು ನೀವು ಈ ಥರ ಮಾಡೋದಲ್ಲ ತಪ್ಪು ತಾನೆ ಅಂತ ಅಂದ್ಬಿಟ್ಟು ಇಲ್ಲಿ ಅಜಿತ ಬೈತಾನೆ. ಅವಾಗ ಇನ್ನೊಂದ್ಸಲ ಈ ಥರ ಮಾಡಲ್ಲ ನಾನು ಅಂತ ಅಂದ್ಬಿಟ್ಟು ಇಲ್ಲಿ ಜೋಗ್ತಿ ಹೇಳಿ ಅಲ್ಲಿಂದ ಹೋಗ್ತಾಳೆ. ಅವಾಗ ಭೂಮಿ ಇದ್ದಳು, ಅಯ್ಯೋ ನನ್ನ ಸಾಹೇಬರು ಹಾಗಾದ್ರೆ ನನಗಾಗಿದ್ದು ಇದೆಲ್ಲ ಸುಳ್ಳ, ಹಾಗಾದರೆ ನನಗೆ ಇದೆಲ್ಲ ಅವ್ರ ಕೈಲಿ ಹೇಳ್ಸಿದ್ಯಾರು, ಏನಾದರೂ ಆ ಮನಸ್ವಿನಿನೇ ಈ ಥರ ಏನಾರು ಹೇಳ್ಸಿದ್ಲಾ ಅಂತ ಅಂದ್ಬಿಟ್ಟು, ಹಾಗಾದರೆ ಅವತ್ತು ಹೇಳಿದ ಥರ ಗುರೂಜಿ ನಮ್ಮಿಬ್ಬರ ಮಧ್ಯೆ ಯಾವುದೇ ಏನು ತೊಂದರೆ ಇಲ್ಲ ಅಂದಾಗ ನನಗೆ ಯಾಕೆ ತಲೆಯಲ್ಲಿ ಹೊಳಿಲೇ ಇಲ್ಲ, ಹಾಗಾದರೆ ನನ್ನಿಂದ ಸಾಹೇಬ್ರಿಗೆ ಏನೂ ತೊಂದರೆ ಇಲ್ವಾ ಅಂತ ಅಂದ್ಬಿಟ್ಟು ಭೂಮಿ ಆವಾಗ ಯೋಚನೆ ಮಾಡ್ತಿರ್ತಾಳೆ. ಹಾಗೆ ಇಲ್ಲಿ ಸರಿ ಅಂತ ಅಂದ್ಬಿಟ್ಟು ದೇವಸ್ಥಾನ ಒಳಗಡೆ ಹೋಗ್ತಾರೆ. ದೇವ್ರ ತಕ್ಕ ನಿಂತ್ಕೊಂಡು ದೇವ್ರ ತಕ್ಕ ಪೂಜೆ ಎಲ್ಲ ಮಾಡಿಸಿ ಹಾಗೆ ಪ್ರಸಾದ ಹಂಚೋದಕ್ಕೋಸ್ಕರ ದೇವ್ರ ತಕ್ಕ ಪೂಜೆನೆಲ್ಲ ಅಜಿತ ಹಾಗೆ ಅಜಿತ ಫ್ಯಾಮಿಲಿ ಎಲ್ಲ ಪೂಜೆ ಮಾಡಿಸ್ತಿರ್ತಾರೆ. ಅದರ ಭೂಮಿ ಇದ್ದಳು, ಇನ್ನೊಂದು ಸಲನಾದರೂ ನಮ್ಮ ಅತ್ತೆ ತಕ್ಕ ಲಾಸ್ಟ್ ಬಾರಿ ನಮ್ಮ ಅತ್ತೆ ನಾನು ನೋಡಿಕೊಂಡು ನಮ್ಮ ಅತ್ತೆ ತಕ್ಕ ಸ್ವಲ್ಪ ಮಾತುಗಳನ್ನ ಆಡಿ ನಾನು ಹೊರಡ್ತೀನಿ ಊರನ್ನ ಬಿಟ್ಟು ಅಂತ ಅಂದ್ಬಿಟ್ಟು ಇಲ್ಲಿ ಭೂಮಿ ಇದ್ದಳು, ನಾನು ಇನ್ನೊಂದು ಸಲ ನಮ್ಮ ಅತ್ತೆನ ನೋಡ್ಕೊಂಬರ್ತೀನಿ ಅಂತ ಅಂದ್ಬಿಟ್ಟು ಹೊರಡ್ತಾಳೆ. ಹಾಗೆ ಇಲ್ಲಿ ಅಂಚು ಇದ್ದನು ಅವ್ರ ತಾಯಿ ತಕ್ಕೆ ನಿಂತಿರ್ತಾನೆ. ಅವಾಗ ಅವನಿಗೆ ತುಂಬಾ ನಿದ್ದೆ ಬರ್ತಿರುತ್ತೆ. ಅಮ್ಮ ನೀನು ಯಾವಾಗಮ್ಮ ವಾಸಿ ಆಗೋದು ಅಂತ
ಅಂತಂದ್ಬಿಟ್ಟು ಹೊರಗಡೆ ಬಂದು ಸೋಫಾ ಮೇಲೆ ಸೀಟ್ ಮೇಲೆ ಕೂತ್ಬಿಟ್ಟು ಹಾಗೆ ಮಲಗ್ತಾನೆ. ಅಷ್ಟೊತ್ತಿಗೆ ಅಲ್ಲಿಗೆ ಅಂಜು ಬರ್ತಾಳೆ. ಅವಾಗ ಏನು ಮಾಡ್ತಿದ್ದೀಯ ಲಚ್ಚು ಅಂದಾಗ, ಏನಿಲ್ಲ, ನನಗೆ ತುಂಬ ನಿದ್ದೆ ಬರ್ತಾಯಿದೆ, ನಾನು ಹಾಗೆ ಬಂದಲ್ಲ, ನನಗೆ ಫುಲ್ ಟೆನ್ಷನ್ ಆದಂಗೆ ಆಗ್ತಿದೆ, ಸ್ವಲ್ಪ ರೆಸ್ಟ್ ಮಾಡ್ಬೇಕು ನಾನು ಅಂತಂದ್ಬಿಟ್ಟು ಹೇಳಿದಾಗ, ಸರಿ ನೀ ರೆಸ್ಟ್ ಮಾಡು, ನಾನು ಅತ್ತೆನ ನೋಡ್ಕೊತೀನಿ ಅಂತಂದ್ಬಿಟ್ಟು ಇಲ್ಲಿ ಅಂಜು ಹೇಳ್ತಾಳೆ. ಅವಾಗ ಸರಿ ಆಯಿತು ಅಂದು ಅಂಜು ಇದ್ದಳು. ಹೌದು, ಈ ಹೆಚ್ಚಿಗೆ ಎಷ್ಟು ಹೇಳಿದ್ರು ನಂಬ್ತಾನೆ ಇಲ್ವಲ್ಲ, ಅವ್ರದ್ದು ರಿಜಿಸ್ಟರ್ ಮ್ಯಾರೇಜು, ಹಾಗೆ ಅವ್ರದ್ದು ಈ ಮದುವೆ ಆಗಿರೋದು ನಿಜ ಅಲ್ಲ ಅಂತ ಅಂದರು, ನೀವು ಎಷ್ಟೆಂದು ನಂಬ್ತಾ ಇಲ್ವಲ್ಲ, ನನಗೂ ಯಾಕೋ ನಂಬಿಕೆನೇ ಬರ್ತಿಲ್ಲಪ್ಪ ಅಂತ ಅಂದ್ಬಿಟ್ಟು, ಇನ್ನೊಂದ್ಸಲ ನನ್ನ ತಾಯಿಗೆ ಫೋನ್ ಮಾಡಿ ಕೇಳೋಣ ಅಂತ ಅಂದ್ಬಿಟ್ಟು ಇಲ್ಲಿ ಅಂಜು ಇದ್ದಳು ದೇವಯಾನಿಗೆ ಫೋನ್ ಮಾಡ್ತಾಳೆ. ಹಾಗೆ ಭೂಮಿ ಇದ್ದಳು ಸಹಿತ ಹಾಸ್ಪಿಟ್ಲಿಗೆ ಬರ್ತಾಳೆ. ಹಾಗೆ ಆಚೆಗಡೆ ಇರೋ ಗಣಪನಿಗೆ ಕೈ ಮುಗಿತಾಳೆ. ಗಣಪ, ನೀನು ಏಕದಂತ, ನಿನ್ನ ಹತ್ರ ಎಲ್ಲರೂ ನಿನ್ನ ತನ್ನ ಕಷ್ಟಗಳನ್ನೆಲ್ಲ ಹೇಳ್ಕೊತಾರೆ, ನೀನು ಎಲ್ಲದಕ್ಕೂ ಆದಷ್ಟು ಜನಗಳಿಗೆ ಸಹಾಯ ಮಾಡಿದ್ಯಾ, ಹಾಗೆ ಇವತ್ತು ನನ್ನ ಕಷ್ಟ ನಾನು ಹೇಳ್ಕೊತಾ ಇದ್ದೀನಿ, ಆದಷ್ಟು ಬೇಗ ನನ್ನ ಅತ್ತೆ ವಾಸಿ ಆಗೋ ಥರ ಮಾಡು, ನನ್ನಿಂದಲೇ ನನ್ನ ಅತ್ತೆ ಹಾಗಾಗಿರೋದು, ಹಾಗೆ ನನ್ನ ಸಾಹೇಬ್ರಿಗೆ ಆ ರಮ್ಮನ್ ಬಿಟ್ಟು ಇರೋದಕ್ಕೆ ಆಗೋದಿಲ್ಲ, ಪ್ಲೀಸ್ ಹೇಗಾದರೂ ಮಾಡಿ ನಮ್ಮ ಅತ್ತೆನ ವಾಸಿ ಮಾಡು ಅಂತ ಕೇಳಿಕೊಂಡು ಆ ಅತ್ತೆ ನೋಡೋದಕ್ಕೋಸ್ಕರ ಒಳಗಡೆ ಹೋಗ್ತಾಳೆ. ಇಲ್ಲಿ ಅಂಜು ಇದ್ದಳು ದೇವಯ್ಯನಿಗೆ ಕಾಲ್ ಮಾಡಿದಾಗ, ಹೇಳು ಅಮ್ಮ ಏನು ಮಾಡ್ತಾಯಿದ್ಯಾ ಅಂಜು ಅಂದಾಗ, ಇಲ್ಲ ಅಮ್ಮ, ನನ್ನ ಇಂಥ ಡೌಟು, ನಿಜವಾಗ್ಲೂ ಅವ್ರದ್ದು ಅಜಿತ ಹಾಗೆ ಆ ಭೂಮಿ ಮದುವೆ ಆಗಿರೋದು ರಿಜಿಸ್ಟರ್ ಮದುವೆನಾ ಅಥವಾ ಏನು ಅಂತ ಗೊತ್ತಾಗ್ತಿಲ್ಲಮ್ಮ, ನಿಜನೇನಮ್ಮ ಅಂತ ಅಂದ್ಬಿಟ್ಟು ಮತ್ತೆ ಕೇಳ್ತಾನೆ. ನಿನಗೇನೆ ಆ ಕೋಮದಲ್ಲಿದ್ದ ಸಂಗೀತ ನೋಡ್ಕೊಂಡು ನೀನು ತಿಕ್ಲಿ ಆಡ್ದಂಗೆ ಆಡ್ತಾ ಇದೆಯಾ ಅಂತ ಅಂದ್ಬಿಟ್ಟು ಇಲ್ಲಿ ದೇವಯಾನಿ ಬೈತಾಳೆ. ಅವಾಗ ನಿನಗೆ ಹೇಳಿದ ಅರ್ಥ ಆಗ್ತಿಲ್ವ, ಅದೇನಾರ ಆಗಿ ಹೋಗಲಿ, ಆದರೆ ಇದಾಗಿರೋದೆಲ್ಲ ಒಳ್ಳೇದಕ್ಕೆ ತಾನೆ ಬಿಡು ಅಂತ ಅಂದ್ಬಿಟ್ಟು ಇಲ್ಲಿ ದೇವಯಾನಿ ಹೇಳ್ತಾಳೆ. ಆದರೆ ಅಂತ ಅಂದ್ಬಿಟ್ಟು ಇಲ್ಲಿ ಮಾತಾಡ್ತಾ ನಿಂತಿರ್ತಾರೆ. ಹಾಗೆ ಭೂಮಿ ಇದ್ದಳು ತನ್ನ ಅತ್ತೆ ಹತ್ರ ಹೋಗ್ಬಿಟ್ಟು ತನ್ನ ಅತ್ತೆ ಕೈನ ಹಿಡ್ಕೊತಾಳೆ. ಅತ್ತೆ, ಈ ಸ್ಥಿತಿಲಿ ನೋಡೋದಕ್ಕೆ ನನಗೆ ತುಂಬಾ ಬೇಜಾರಾಗ್ತಿದೆ ಅತ್ತೆ, ಇದಕ್ಕೆಲ್ಲ ಕಾರಣ ನಾನೇ ಅತ್ತೆ, ಆದರೆ ಏನು ಮಾಡೋದು, ನಾನು ಆಗಿರೋ ಮದುವೆ ನೋಡಿದ್ರೆ ನನ್ನ ತಾಯಿಗೋಸ್ಕರ ನಾನು ಮದುವೆ ಆಗಿ ಬಂದೆ, ಹೇಗೋ ಒಂದು ಆಫೀಸಲ್ಲಿ ಕೆಲಸ ಮಾಡೋ ಥರ ಮಾಡಿಕೊಂಡು 1 ವರ್ಷ ಕಾಲ ಕಳೆದ್ರೆ ಸಾಹೇಬರು ನಮ್ಮನ್ನು ಬಿಡಿಸ್ಕೊಡ್ತಾರೆ ಅಂತ ಅಂದ್ಬಿಟ್ಟು ನಿಮ್ಮ ಮನೆ ಸೇರಿಕೊಂಡೆ. ಆದರೆ ನಿಮ್ಮ ಮನೇಲಿ ನನ್ನ ತಂದೆ ತಾಯಿ ಎಲ್ಲರನ್ನೂ ಬಿಟ್ಟು ಬಂದವಳು, ನನಗೆ ತಂದೆ ತಾಯಿ ಎಲ್ಲ ಸ್ಥಾನವನ್ನು ನಿಮ್ಮ ಮನೇಲಿ ಕೊಟ್ರಿ, ನನಗೆ ಅದೇನು ಅಂತಲೇ ಗೊತ್ತಾಗಲಿಲ್ಲ, ನಾನು ಬೇರೆಯವರು ಅಂತ ನೋಡಲಿಲ್ಲ, ನನ್ನ ಫ್ಯಾಮಿಲಿ ಥರ ನಿಮ್ಮನ್ನು ನೋಡ್ಕೊಂಡ್ಬಿಟ್ಟೆ, ಅಷ್ಟು ಮನಸ್ಸಿಗೆ ಹಚ್ಕೊಂಡ್ಬಿಟ್ಟೆ, ಒಂದು ದಿವಸನೂ ಈ ಮನೆ ಬಿಟ್ಟು ಹೋಗಬೇಕು ಅಂತ ಅನ್ನಿಸ್ಲೇ ಇಲ್ಲ ಅತ್ತೆ, ಆದರೂ 1 ವರ್ಷ ಅಗ್ರಿಮೆಂಟಿಗೋಸ್ಕರ ನಾನು ಕೊನೆದಾದರೂ ಒಂದೇ ಒಂದು ಸಲ ನಿಮ್ಮ ಹತ್ರ ಎಲ್ಲ ಹೇಳ್ಕೊಬೇಕು, ನಿಮ್ಮನ್ನೆಲ್ಲ ಹೇಳಿಬಿಟ್ಟು ನಾನು ಇಲ್ಲಿಂದ ಹೊರಟು ಹೋಗಬೇಕು ಅಂತ ತುಂಬ ಅಂದ್ಕೊಂಡಿದ್ದೆ, ಆದರೆ ನಿಮ್ಮ ನಗು ಮುಖ ನೋಡಿ ನಿಮ್ಮ ಮನಸ್ಸಿಗೆ ಬೇಜಾರಾಗುತ್ತೆ ಅಂತಂದ್ಬಿಟ್ಟು ನಾನು ಎಲ್ಲ ಸತ್ಯನ ಮುಚ್ಚಿಟ್ಕೊತ ಬಂದೆ, ಆದರೆ ಇವತ್ತು ಯಾರಿಂದನೂ ನಿನಗೆ ಆ ಸತ್ಯ ಗೊತ್ತಾಗಿ ಇವತ್ತು ನೀವು ಈ ಸ್ಥಿತಿಲಿದ್ದೀರಾ, ಅದಕ್ಕೆ ಕಾರಣ ನಾನೇ, ಆದರೆ ಸಾಹೇಬರು ನನ್ನ ಮೇಲೆ ತಪ್ಪ ತಿಳ್ಕೊಂಡಿದ್ದಾರೆ, ಇದಕ್ಕೆಲ್ಲ ಕಾರಣ ನಾನಲ್ಲ, ಆದರೆ ಸಾಹೇಬರು ನಾನು ನಯವಂಚಕಿ, ಹಾಗೆ ನೀನು ಅಂಥವಳು, ನಿಮ್ಮ ಅಪ್ಪ ಅಮ್ಮ ಇಂಥವ್ರು ಅಂತಂದ್ಬಿಟ್ಟು ನಾನು ಹೆಂಗೆ ಬೇಕಂಗೆ ಬೈದ್ಬಿಟ್ರು ಆತೆ, ಆದರೆ ಸಾಹೇಬ್ರಿಗೆ ಏನು ಗೊತ್ತು, ನಾನು ಆ ಥರ ಎಲ್ಲ ಮಾಡಿದ್ದು, ನನ್ನ ಮಾತನ್ನು ಒಂದು ಸ್ವಲ್ಪ ಕೇಳ್ಬೋದಿತ್ತು, ಏನು ಮಾಡ್ತೀಯಾ ಅಂತಂದ್ಬಿಟ್ಟು, ಆದರೆ ನಿಮ್ಮನ್ನು ಈ ಸ್ಥಿತಿಲಿ ಇಟ್ಕೊಂಡ್ಬಿಟ್ಟು ಇದಕ್ಕೆಲ್ಲ ಕಾರಣ ನಾನೇ ಅಂತಂದ್ಬಿಟ್ಟು ಸಾಹೇಬ್ರ ಆ ಥರ ಎಲ್ಲ ಬೈದರು ಅತ್ತೆ ಅಂತಂದ್ಬಿಟ್ಟು ತನ್ನ ಸಂಗೀತ ಮುಂದೆ ಕೂತ್ಕೊಂಡು ಅಳ್ತಿರ್ತಾಳೆ. ಅತ್ತೆ ಸಾಕು ಅತ್ತೆ, ಇನ್ನು ಮುಂದೆ ನಿಮ್ಮ ಜೊತೆ ನಾನು ಇದ್ದರೆ ನಿಮಗೆ ತೊಂದರೆ, ಅದಕ್ಕೋಸ್ಕರ ಅತ್ತೆ ನಿಮ್ಮನ್ನೆಲ್ಲ ಬಿಟ್ಟು ನಾನು ದೂರ ಹೋಗ್ತಾ ಇದ್ದೀನಿ ಅತ್ತೆ ಅಂತ ಅಂದ್ಬಿಟ್ಟು ಭೂಮಿ ಇಲ್ಲಿ ಸಂಗೀತ ಕೈನ ಹಿಡ್ಕೊಂಡು ಅಳ್ತಾ ಹೇಳ್ತಿರ್ತಾರೆ. ಪ್ಲೀಸ್ ಅತ್ತೆ, ನಾನು ಬಂದಿದ್ದೀನಿ, ಒಂದೇ ಒಂದು ಸಲ ನನ್ನ ಜೊತೆ ಮಾತಾಡಿ ಅತ್ತೆ, ಇನ್ನು ಮುಂದೆ ಯಾವತ್ತೂ ನಿಮಗೆ ಕಣ್ಣಿಗೆ ಕಾಣಿಸ್ಕೊಳಲ್ಲ ಅತ್ತೆ, ಪ್ಲೀಸ್ ಅತ್ತೆ ಅಂತಂದ್ಬಿಟ್ಟು ಇಲ್ಲಿ ಭೂಮಿ ಅಳ್ತಿರ್ತಾಳೆ. ಅಂದರೆ ಸಂಗೀತ ಏನು ರೆಸ್ಪಾನ್ಸ್ ಇಲ್ಲದೆ ಮಲ್ಗೆ ಇರ್ತಾಳೆ. ಹಾಗೆ ಅಜಿತಾ ಹಾಗೆ ಎಲ್ಲ ಫ್ಯಾಮಿಲಿ ಸಹಿತ ಪೂಜೆನ ಮಾಡಿಸ್ಬಿಟ್ಟು ಹೊರಗಡೆ ಪ್ರಸಾದ ಕೊಡೋದಕ್ಕೋಸ್ಕರ ನಿಂತ್ಕೊಂಡಿರ್ತಾರೆ. ಅವಾಗ ಒಬ್ಬೊಬ್ಬರೇ ಬಂದು ಪ್ರಸಾದನ ತೊಗೊಳ್ಬೇಕಾದ್ರೆ, ಅಯ್ಯೋ ಸಾರಿ ಅಣ್ಣ, ನಾವು ಆವಾಗಲೇ ನೀವು ಭಿಕ್ಷೆ ಬಿಡಬೇಕಾದ್ರೆ ಅಲ್ಲ ಕೈ ಕಾಲು ನೆಟ್ಟಗಿದೆ, ಭಿಕ್ಷೆ ಬಿಡೋಕ್ಕೆ ಏನಾಗಿದೆ ನಿನಗೆ ಅಂತ ಅಂದ್ಬಿಟ್ಟು ಬೈದ್ವಿ, ಆದರೆ ನಿಮ್ಮ ತಾಯಿಗೋಸ್ಕರ ಈ ಥರ ಭಿಕ್ಷೆ ಬಿಡಿದ್ದೀರ ಅಂತ ಗೊತ್ತಾಗಲಿಲ್ಲ, ನಿಮ್ಮಂಥ ಮಗನ ಪಡೆಯೋದಕ್ಕೆ ಅವ್ರು ಪುಣ್ಯ ಮಾಡಿದ್ದಾರೆ, ಹಾಗೆ ಆದಷ್ಟು ಬೇಗ ನಿಮ್ಮ ತಾಯಿ ವಾಸಿ ಆಗೇ ಆಗ್ತಾರೆ ಅಂತ ಹೇಳಿಬಿಟ್ಟು ಪ್ರಸಾದನ ಇಸ್ಕೊತಾರೆ. ನಿನ್ನ ತಾಯಿಗೋಸ್ಕರ ಇಷ್ಟೆಲ್ಲ ಮಾಡ್ತಾ ಇದೆಯಲ್ಲಪ್ಪ, ನಿನಗೆ ಒಳ್ಳೇದಾಗಲಿ ಅಂತ ಹೇಳೋಗ್ತಾರೆ. ಹಾಗೆ ಇನ್ನೊಬ್ಬರು ಬಂದುಬಿಟ್ಟು ಎಷ್ಟೋ ತಂದೆ ತಾಯಿನ ಅನಾಥಾಶ್ರಮಕ್ಕೆ ತಂದುಬಿಡ್ತಾರೆ, ಆದರೆ ಇವತ್ತು ನಿನ್ನ ತಾಯಿಗೋಸ್ಕರ ನೀನು ರೋಡಲ್ಲಿ ಕೂತ್ಕೊಂಡು ಭಿಕ್ಷೆ ಬೇಡಿದೀಯ ಅಂದರೆ ಗ್ರೇಟ್ ಕಣಪ್ಪ, ನಿನ್ನಂಥ ಮಕ್ಕಳೇ ಹುಟ್ಟಬೇಕು ಅಂತಂದ್ಬಿಟ್ಟು ಹೇಳಿ ಹೋಗ್ತಾರೆ. ಅವಾಗ ಪ್ರಸಾದನೆಲ್ಲ ಕೊಟ್ಟು ಇನ್ನೇನು ಮುಗೀತು ಅಂತಂದ್ಬಿಟ್ಟು ಅವರು ಗುರುಗಳ ಹತ್ರ ಹೋಗ್ತಾರೆ. ಇಲ್ಲಿ ಭೂಮಿ ಇದ್ದಳು, ಅತ್ತೆ ಇನ್ನು ಮುಂದೆ ನಿಮ್ಮ ಕಣ್ಣಿಗೆ ಕಾಣಿಸ್ಕೊಳಲ್ಲ ಅತ್ತೆ, ಪ್ಲೀಸ್ ಅತ್ತೆ, ನಿನ್ನ ಮಗನ ಇನ್ಮೇಲೆ ಚೆನ್ನಾಗಿ ನೋಡ್ಕೊ, ಆದರೆ ಏನು ಮಾಡ್ತೀರಾ, ನಾವು ಆಗಿರೋದು 1 ವರ್ಷಕ್ಕೆ ಮದುವೆ, ಆದರೆ ಅದೇನು ಅಂತಲೇ ಗೊತ್ತಿಲ್ಲ ಅತ್ತೆ, 1 ವರ್ಷ ಕಳೆದ್ರೊಳಗಡೆ ನಾನು ನನ್ನ ಸಾಹೇಬ್ರನ್ನ ಮನಸಾರೆ ಇಷ್ಟಪಡಕತ್ತಿದ್ದೀನಿ, ನಾನು ಸಾಹೇಬ್ರನ್ನ ಕಂಡ್ರೆ ನನಗೆ ಪಂಚಪ್ರಾಣ, ಅದನ್ನು ನನ್ನ ಬಾಯಿಂದ ಹೇಳ್ಕೊಳಕ್ಕಾಗ್ತಾಯಿಲ್ಲ, ಅದೇನು ಅಂತಲೇ ಗೊತ್ತಾಗಲಿಲ್ಲ, 1 ವರ್ಷ ಅವ್ರ ಜೊತೆ ನಾನು ಮದುವೆ ಆಗಿರೋದು ರಿಜಿಸ್ಟರ್ ಅಂತಂತ ಗೊತ್ತಿದ್ರೂ ಸಹಿತ ನಾನು ಅವ್ರನ್ನ ಮನಸಾರೆ ಇಷ್ಟಪಟ್ಟೆ, ಆದರೆ ನನ್ನ ಪ್ರೀತಿನ ಅವ್ರು ಒಪ್ಕೊತಾರೆ ಇಲ್ಲೋ ಗೊತ್ತಿಲ್ಲ, ನನ್ನ ಮೇಲೆ ತುಂಬಾ ದ್ವೇಷ ಕಾಡ್ತಿದ್ದಾರೆ, ಇನ್ನು ನನ್ನನ್ನು ಸ್ವೀಕರಿಸ್ತಾರೆ ಇಲ್ಲೋ ಅನ್ನೋದು ಸಹಿತ ನನಗೆ ಗೊತ್ತಿಲ್ಲ ಅತ್ತೆ, ಅದಕ್ಕೋಸ್ಕರ ನಿಮ್ಮೆಲ್ಲರಿಂದ ನಾನು ದೂರ ಹೋಗಬೇಕು ಅಂತ ಮಾಡಿದ್ದೀನಿ ಅತ್ತೆ, ಆದರೆ ಕೊನೆಯದಾಗತ್ತೆ ನಿಮ್ಮೆಲ್ಲರನ್ನೂ ಸಹಿತ ನಾನು ಅಷ್ಟು ಇಷ್ಟಪಟ್ಟಿದ್ದೆ, ನನ್ನ ಅತ್ತೆ ನನ್ನ ಅಪ್ಪ ಅಮ್ಮನಕ್ಕಿಂತ ಹೆಚ್ಚಾಗಿ ನಿಮ್ಮನ್ನು ಇಷ್ಟಪಟ್ಟಿದ್ದೆ, ಹಾಗೆ ಸಾಹೇಬ್ರೂ ಸಹಿತ ನನ್ನ ಮನಸಾರೆ ಇಷ್ಟಪಟ್ಟಿದ್ದೆ ಅತ್ತೆ ಅಂತ ಅಂದ್ಬಿಟ್ಟು ಅದನ್ನು ಹೇಳ್ತಾ ಅಳ್ತಾ ಇರ್ತಾಳೆ. ಹಾಗೆ ಅಜಿತಾ ಇದ್ದನು ಇಲ್ಲಿ ಗುರುಗಳ ಹತ್ರ ಬರ್ತಾರೆ. ಅವಾಗ ಗುರುಗಳೇ ನೀವು ಹೇಳಿದ ಥರ ನಾವೆಲ್ಲದನ್ನು ಮಾಡಿದ್ದೀವಿ, ನಮ್ಮಮ್ಮ ವಾಸಿ ಆಗ್ತಾರಲ್ವಾ ಅಂತಂದ್ಬಿಟ್ಟು ಇಲ್ಲಿ ಮನೆಯವರೆಲ್ಲ ಸಹಿತ ಬಂದು ಗುರುಗಳ ಹತ್ರ
ಕೇಳ್ತಿರ್ತಾರೆ. ಅವಾಗ ಹೌದು ನೀವು ಮಾಡಿರೋದೆಲ್ಲ ಸಕ್ಸಸ್ ಆಗಿದೆ, ನೀವು ಪೂಜೆ ಮಾಡಿದ್ದೆಲ್ಲ ದೇವ್ರಿಗೆ ಒಪ್ಪಿಗೆ, ನಿಮ್ಮ ತಾಯಿ ಆದಷ್ಟು ಬೇಗ ವಾಸಿ ಆಗೇ ಆಗ್ತಾರೆ, ನೀವು ಭಯ ಪಡಬೇಡಿ ಅಂತಂದ್ಬಿಟ್ಟು ಇಲ್ಲಿ ಗುರುಗಳ ತಕ್ಕ ನಿಂತ್ಕೊಂಡು ಮಾತಾಡ್ತಿರ್ತಾರೆ. ಅಷ್ಟೊತ್ತಿಗೆ ಇಲ್ಲಿ ಭೂಮಿ ಅಳುತ್ತಾ ನಾನು ಹೋಗ್ತೀನತ್ತೆ, ನಾನು ತುಂಬ ಹೊತ್ತು ತನಕ ಇದ್ರೆ ಆಗಲ್ಲ ಅತ್ತೆ, ನೀವು ಆದಷ್ಟು ಬೇಗ ವಾಸಿಯಾಗಿ ನಿಮ್ಮ ಮಗನ ಜೊತೆ ಚೆನ್ನಾಗಿರ್ರಿ ಅಂತ ಹೇಳಿ ಭೂಮಿ ನೀನು ಹೊರಡಬೇಕು ಅಂದ್ರೆ ಸಂಗೀತ ಭೂಮಿ ಕೈನ ಹಿಡ್ಕೊತಾಳೆ. ಅವಾಗ ಭೂಮಿಗೆ ಶಾಕ್ ಆಗುತ್ತೆ. ಅಯ್ಯೋ ಅತ್ತೆ ನನ್ನ ಕೈ ಹಿಡ್ಕೊಂಡಿದ್ದಾರೆ, ಹಾಗಾದರೆ ಅತ್ತೆ ಪ್ರಜ್ಞೆ ಬಂತ ಅಂತ ಅಂದ್ಬಿಟ್ಟು ಅಯ್ಯೋ ಹೌದಲ್ಲ ಕಣ್ಣೆಲ್ಲ ಮಿಸ್ತಿದೆ, ಹಾಗಾದ್ರೆ ಕೋಮದಿಂದ ಹೊರಗಡೆ ಬಂದ್ರಾ ಅತ್ತೆ ಅಂತ ಅಂದ್ಬಿಟ್ಟು ಡಾಕ್ಟ್ರೇ ಅಂತ ಅಂದ್ಬಿಟ್ಟು ಭೂಮಿ ಕೂಗ್ತಾಳೆ. ಅಷ್ಟೊತ್ತಿಗೆ ಅಲ್ಲಿಗೆ ಅಂಜು ಹಾಗೆ ಎಲ್ಲರೂ ಸಹಿತ ಬರ್ತಾರೆ. ಅವಾಗ ಏನಾಯಿತು ಅದಕ್ಕೆ ಅಂದಾಗ ಅಮ್ಮ ಮಿಸ್ಕೆಡ್ತಿದ್ದಾರೆ ಕಣೋ, ಅಮ್ಮ ಕೋಮದಿಂದ ಹೊರಗಡೆ ಬಂದರು ಅನಿಸುತ್ತೆ ಅಂತ ಅಂದ್ಬಿಟ್ಟು ಇಲ್ಲಿ ಭೂಮಿ ಹೇಳಿದಾಗ ಡಾಕ್ಟ್ರನ್ನ ಕರಿತೀನಿ ಇರಿ ಅತ್ತಿಗೆ ಅಂತ ಅಂದ್ಬಿಟ್ಟು ಅಂಜು ಹೋಗ್ತಾನೆ. ಅವಾಗ ಡಾಕ್ಟರ್ ಪ್ಲೀಸ್ ಬನ್ನಿ ಬೇಗ ಅಂತ ಅಂದ್ಬಿಟ್ಟು ಡಾಕ್ಟ್ರು ಬಂದು ಚೆಕ್ ಮಾಡ್ತಾರೆ. ಅವಾಗ ಹೌದು ಅವರು ಕೋಮದಿಂದ ಹೊರಗಡೆ ಬಂದಿದ್ದಾರೆ, ಇನ್ನು ಕೋಮದಲ್ಲಿ ಇರೋದು ಬೇಡ, ಐಸಿಯಲ್ಲಿ ಹಾಕೋಣ, ಅವ್ರಿಗೆ ಟ್ರೀಟ್ಮೆಂಟ್ ಕೊಡೋಣ ಅಂತ ಅಂದ್ಬಿಟ್ಟು ಇಲ್ಲಿ ಡಾಕ್ಟ್ರು ಹೇಳ್ತಾರೆ. ಅವಾಗ ಫುಲ್ ಶಾಕ್ ಆಗುತ್ತೆ. ಅಯ್ಯೋ ನನ್ನಿಂದ ಅಂದರೆ ಭೂಮಿ ಹತ್ತಿಗೆ ಬಂದು ಮಾತಾಡ್ಸೋತ್ತಿಗೆ ಅಮ್ಮನಿಗೆ ಅಂದರೆ ಪ್ರಜ್ಞೆ ಬಂತು ಅಂತ ಅಂದ್ಬಿಟ್ಟು ಇಲ್ಲಿ ಅಂಜು ಇದನ್ನು ಸಖತ್ ಖುಷಿಪಟ್ಟು ಅಣ್ಣನಿಗೆ ಆದಷ್ಟು ಬೇಗ ಹೇಳಬೇಕು ಅಂತಂದ್ಬಿಟ್ಟು ಕಾಲ್ನ ಮಾಡ್ತಾನೆ. ಅಷ್ಟೊತ್ತಿಗೆ ಸತ್ಯಣ್ಣ ತಕ್ಕ ಫೋನ್ ಇರೋದು ತಗೋ ಅಜಿತ ನನ್ನ ತಮ್ಮ ಫೋನ್ ಮಾಡ್ತಿದ್ದಾನೆ ಅಂತ ಅಂದ್ಬಿಟ್ಟು ಕೊಡ್ತಾನೆ. ಅವಾಗ ಹೇಳು ಅಂಜು ಅಂದಾಗ ಅಣ್ಣ ನಿನಗೆ ಗುಡ್ ನ್ಯೂಸ್, ಅಮ್ಮ ಕೋಮದಿಂದ ಹೊರಗಡೆ ಬಂದರು ಅಂತ ಅಂದ್ಬಿಟ್ಟು ಇಲ್ಲಿ ಅಂಜು ಹೇಳ್ತಾನೆ. ಅವಾಗ ಏನು ಹೇಳ್ತಿದ್ಯೋ ನೀನು ಅಂತ ಅಂದ್ಬಿಟ್ಟು ಇಲ್ಲಿ ಅಜಿತ ಕೆಳಗಡೆ ಕುಸ್ತು ಬೀಳ್ತಾನೆ. ಅವಾಗ ಏನಾಯಿತು ಅಂತ ಅಂದ್ಬಿಟ್ಟು ಫುಲ್ ಎಲ್ಲರೂ ಸಹಿತ ಶಾಕ್ ಆಗುತ್ತೆ. ಅವಾಗ ರಮಣ ಇದ್ದನು ಅಮ್ಮನಿಗೆ ಏನಾಯ್ತು ಅಂತೋ, ಅಮ್ಮನಿಗೆ ಏನಾಯ್ತು ಅಂತೋ, ಅಮ್ಮ ಏನಾಯಿತು ಅಂತ ಅಂದ್ಬಿಟ್ಟು ಫುಲ್ ಗಾಬರಿ ಆಗ್ಬಿಡ್ತಾನೆ. ಅವಾಗ ಅಮ್ಮ ಕೋಮದಿಂದ ಹೊರಗಡೆ ಬಂದ್ರಂತೆ ಅಂತ ಅಂದ್ಬಿಟ್ಟು ಸಿಹಿ ಸುದ್ದಿನ ಹೇಳ್ತಾನೆ. ಅವಾಗ ಎಲ್ಲರಿಗೂ ಸಹಿತ ಶಾಕ್ ಆಗುತ್ತೆ. ಹೌದಾ ಅಮ್ಮ ಹೊರಗಡೆ ಬಂದ್ರೆ ಕೋಮದಿಂದ ಅಂತ ಅಂದ್ಬಿಟ್ಟು ಇಲ್ಲಿ ದೇವಯಾನಿಯಾಗಿ ಮನಸ್ವಿನಿ ಸಹಿತ ಶಾಕ್ ಆಗ್ತಾರೆ. ಅಯ್ಯೋ ಅವಳು ಅಲ್ಲೇ ಇರ್ತಾಳೆ ಅಂದ್ಕೊಂಡಿದ್ವಿ, ಅಯ್ಯೋ ವಾಸಿ ಆಗತ್ತಲ್ಲ ಅಂತ ಅಂದ್ಬಿಟ್ಟು ಯೋಚನೆ ಮಾಡ್ತಾಳೆ. ಅವಾಗ ಅಜಿತ್ ಅಂತಕ್ಕ ಹೌದು ಅದೇನು ಅಂತ ಗೊತ್ತಿಲ್ಲ, ಅದಕ್ಕೆ ಬಂದಿದ್ರು, ಅದಕ್ಕೆ ಅವ್ರ ಜೊತೆ ಮಾತಾಡ್ಬೇಕಾದ್ರೆ ಅವರಿಗೆ ಪ್ರಜ್ಞೆ ಬಂದಿದೆ, ಅಂದರೆ ಅಮ್ಮನಿಗೆ ಪ್ರಜ್ಞೆ ಬಂದಿದೆ, ಅದಕ್ಕೆ ಅದು ಏನು ಮಾಡ್ತು ಅಂತಲೇ ಗೊತ್ತಿಲ್ಲ ನನಗೆ ಅಂತ ಅಂದ್ಬಿಟ್ಟು ಇಲ್ಲಿ ಅಂಜು ಹೇಳ್ತಾನೆ. ಆದರೆ ಅಜಿತನಿಗೆ ಸ್ವಲ್ಪ ಕೋಪನೇ ಬರುತ್ತೆ. ಅಂದರೆ ಆ ಭೂಮಿ ಅಲ್ಲಿ ಹೋಗಿದ್ದಾಳ ಅಂತ ಅಂದ್ಬಿಟ್ಟು ಇಲ್ಲಿ ಭೂಮಿ ಅಜಿತ ಇದ್ದನು ಸ್ವಲ್ಪ ಸಿಟ್ಟು ಮಾಡ್ಕೊತಾನೆ. ಅವಾಗ ಸರಿ ಅಣ್ಣ ಆದಷ್ಟು ಬೇಗ ಎಲ್ಲರನ್ನೂ ಕರ್ಕೊಂಡು ಹಾಸ್ಪಿಟ್ಲಿಗೆ ಬಾ ಅಂತ ಅಂದ್ಬಿಟ್ಟು ಹೇಳಿ ಫೋನ್ನ ಕಟ್ ಮಾಡ್ತಾನೆ. ಅವಾಗ ಸರಿ ಅಂತ ಅಂದ್ಬಿಟ್ಟು ಇನ್ನು ಮನೆಯವರೆಲ್ಲ ಸಹಿತ ಹಾಸ್ಪಿಟ್ಲಿಗೆ ಎಂಟ್ರಿ ಕೊಡ್ತಾರೆ. ಅವಾಗ ಸಂಗೀತ ಹೇಗೋ ಕೋಮದಿಂದ ಹೊರಗಡೆ ಬಂದಲ್ಲ ಅಂತ ಅಂದ್ಬಿಟ್ಟು ಎಲ್ಲರೂ ಸಹಿತ ಖುಷಿ ಪಡ್ತಿರ್ತಾಳೆ. ಅವಾಗ ಸಂಗೀತ ಇದ್ದಳು ಭೂಮಿ ಕೈನ ಹಿಡ್ಕೊಂಡಿರ್ತಾಳೆ. ಇಲ್ಲಿ ಭೂಮಿನೇ ಸಹಿತ ಸಂಗೀತನ ಕೈನ ಹಿಡ್ಕೊಂಡು ಫುಲ್ ಹೇಗೋ ನಮ್ಮ ಅತ್ತೆ ವಾಸಿ ಆಗ್ತಿದಾರಲ್ಲ ಅಂತ ಅಂದ್ಬಿಟ್ಟು ಖುಷಿ ಪಡ್ತಿರ್ತಾಳೆ. ಆದರೆ ಅಜಿತ ಇದ್ದನು ಭೂಮಿ ಹಾಗೆ ಸಂಗೀತ ಕೈನ ಹಿಡ್ಕೊಂಡಿರೋದನ್ನ ಸಿಟ್ಟಲ್ಲೇ ನೋಡ್ತಾನೆ. ಆದರೆ ನಮ್ಮಮ್ಮನ ಹಾಗೆ ನಮ್ಮಮ್ಮನ ತಕ್ಕ ಇವಳು ನೆಳ್ಳು ಬೀಳೋದು ಬೇಡ, ಇವಳಿಂದ ನಮ್ಮಮ್ಮ ಈ ಸ್ಥಿತಿ ಬಂದಿದ್ದಾರೆ, ಇವಳು ಇನ್ನೂ ಇಲ್ಲೇ ಇದ್ದರೆ ನಮ್ಮಮ್ಮನಿಗೆ ಇನ್ನೂ ಯಾವುದೇ ಕಾರಣಕ್ಕೂ ಆಪತ್ತು ತಪ್ಪಿದ್ದಲ್ಲ, ಇವಳು ಇರೋದೇ ಬೇಡ ಇಲ್ಲಿ ಅಂತ ಅಂದ್ಬಿಟ್ಟು ಅಜಿತ ಇದ್ದನು ಭೂಮಿನ ಹಾಸ್ಪಿಟ್ಲಿಂದ ಮತ್ತೆ ಹೊರಗಡೆ ಕಳಿಸ್ತಾನೆ. ಹಾಗೆ ಭೂಮಿ ಇದ್ದಳು ಸಹಿತ ಮನಸ್ಸಿಗೆ ಬೇಜಾರು ಮಾಡ್ಕೊಂಡು ಆ ಊರನ್ನ ಬಿಟ್ಟು ಹೋಗ್ತಾಳ. ಹಾಗೆ ಸಂಗೀತನಿಗೆ ಪ್ರಜ್ಞೆ ಬಂದಮೇಲೆ ಭೂಮಿನೇ ಎಲ್ಲಿದ್ದಾಳೆ ಅಂತ ಅಂದ್ಬಿಟ್ಟು ಕೇಳ್ತಾಳ. ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೀನಿ. ಯಾರೆಲ್ಲ ನನ್ನ ವಿಡಿಯೋನ ಕೊನೆ ತನಕ ನೋಡಿದಿರೋ ಎಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ.